ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮುಯಿನ್. ಇವತ್ತು ನಾವು SSLC ಎಕ್ಸಾಮ್ಸ್ ಏನು 2026 ಆಗಲಿಕ್ಕಿದೆ. ಆ SSLC ಎಕ್ಸಾಮಲ್ಲಿ ಮ್ಯಾಥಮೆಟಿಕ್ಸ್ ಪೇಪರ್ದು ಬ್ಲೂ ಪ್ರಿಂಟನ್ನು ಇವತ್ತು ಡಿಸ್ಕಷನ್ ಮಾಡೋಣ. ನೋಡಿ, ಬ್ಲೂ ಪ್ರಿಂಟ್ ಅಂದ್ರೇ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಟಾಪಿಕ್. ಬಿಕಾಸ್ ಈ ಬ್ಲೂ ಪ್ರಿಂಟಲ್ಲಿ ನಿಮಗೆ ಯಾವ ಲೆಸನ್ನಿಂದ ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ ಬರುತ್ತೆ, ಯಾವ ಟಾಪಿಕ್ ವೆರಿ ಇಂಪಾರ್ಟೆಂಟು, 4 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಿಂದ ಬರುತ್ತೆ, 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಿಂದ ಬರುತ್ತೆ, ಮತ್ತು 5 ಮಾರ್ಕ್ಸ್ ಕ್ವಶನ್ ಯಾವ ಲೆಸನ್ನಿಂದ ಕೇಳುತ್ತೆ, ಮತ್ತು ಯಾವ ಲೆಸನ್ಗೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು, ಯಾವ ಲೆಸನ್ನನ್ನು ನಾನು ಥರೋವಾಗಿ ಮತ್ತೆ ರಿಪೀಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸನ್ನು ನಾನು ಯಾವ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಒಂದು ಬ್ಲೂ ಪ್ರಿಂಟಲ್ಲಿ ಕೊಟ್ಟಿರ್ತಾನೆ. ಸೊ ಲಾಸ್ಟ್ ಇಯರು ಕೂಡ ನಾನು ಒಂದು ಬ್ಲೂ ಪ್ರಿಂಟ್ ಮಾಡಿದ್ದೆ 2025. ಮೋಸ್ಟ್ ಸಿಮಿಲರ್ಲಿ ಅದು ಕೂಡ ಇದೆ. ಬಟ್ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಲೆಸನ್ನಿಂದ ಎಷ್ಟೆಷ್ಟು ಮಾರ್ಕ್ಸ್ಗೆ ಬರುತ್ತೆ ಅಂತ ಈ ಸಲ ಮಾತ್ರ ಬಿಟ್ಟಿದ್ದಾರೆ. ಲಾಸ್ಟ್ ಇಯರ್ ಆ ಥರ ಬಿಟ್ಟಿರಲಿಲ್ಲ. ಲಾಸ್ಟ್ ಇಯರ್ ಪಾರ್ಟ್ ವೈಸ್ ಕೊಟ್ಟಿದ್ದ, ಆಲ್ಜಿಬ್ರಾಯಿಂದ ಇಷ್ಟು, ಜಾಮೆಟ್ರಿಯಿಂದ ಇಷ್ಟು ಆ ಥರ ಲಾಸ್ಟ್ ಇಯರ್ ಕೊಟ್ಟಿದ್ದ. ಬಟ್ ಟ್ರಿಗ್ನೋಮೆಟ್ರಿ ಪಾರ್ಟಿಂದ ಇಷ್ಟು ಅಂತ ಕೊಟ್ಟಿದ್ದ. ಬಟ್ ಈ ಸಲ ಪರ್ಟಿಕ್ಯುಲರ್ಲಿ ಈ ಲೆಸನ್ನಲ್ಲೇ ಇಷ್ಟು ಮಾರ್ಕ್ಸ್ ಬರುತ್ತೆ, 1 ಮಾರ್ಕ್ಸ್ ಕ್ವಶನ್ ಈ ಥರ ಇದೆ, 2 ಮಾರ್ಕ್ಸ್ ಕ್ವಶನ್ಸ್ ಈ ಥರ ಇದೆ ಅಂತ ಈ ಸಲ ಕೊಟ್ಟಿದ್ದಾನೆ. ಸೊ ಬನ್ನಿ ನೋಡೋಣ ಯಾವ್ಯಾವ ಲೆಸನ್ನಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ಗಿದೆ, ಮತ್ತು 1 ಮಾರ್ಕ್ಸ್ ಕ್ವಶನ್ಸ್ ಯಾವುದರಲ್ಲಿದೆ, 2 ಮಾರ್ಕ್ಸ್ ಕ್ವಶನ್ಸ್ ಯಾವುದರಲ್ಲಿದೆ, ಯಾವ ಥರ ಕ್ವಶನ್ ಕೇಳಬಹುದು, ಮತ್ತು ನಾನು ಯಾವ ರೀತಿಯಲ್ಲಿ ಕ್ವಶನ್ ಬರುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ. ಈ ವಿಡಿಯೋನು ಕಂಪ್ಲೀಟಾಗಿ ನೋಡಿ. ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಾದರೂ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ. ಓಕೆ, ಕಮ್ಮಿಂಗ್ ಬ್ಯಾಕ್ ಟು ದ ಟಾಪಿಕ್, ದಟ್ ಈಸ್ ಬ್ಲೂ ಪ್ರಿಂಟ್. ಫಸ್ಟ್ ನೋಡಿ, ನಿಮ್ಗೆ ಗೊತ್ತಿರುವ ಹಾಗೆ 14 ಲೆಸನ್ಸ್ ಇದೆ ಮ್ಯಾಥಮೆಟಿಕ್ಸಲ್ಲಿ. 14 ಲೆಸನ್ಸ್ ಇದೆ. ಈ 14 ಲೆಸನ್ಸಲ್ಲೂ ಕೂಡ ಲೆಸನ್ ವೈಸ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಿರ್ಬೋದು ಯಾವ ರೀತಿಯಲ್ಲಿ ಯಾವ್ಯಾವ ಲೆಸನ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಕೊಟ್ಟಿದ್ದಾನೆ ಅಂತ. ಫಸ್ಟ್ ಲೆಸನ್ ನಿಮಗೆ ರಿಯಲ್ ನಂಬರ್ಸ್ ಇರೋದ್ರಿಂದ ರಿಯಲ್ ನಂಬರ್ಸಲ್ಲಿ ನಿಮಗೆ 1 ಮಾರ್ಕ್ಸ್ ಕ್ವಶನ್ 1 ಇದೆ, 2 ಮಾರ್ಕ್ ಕ್ವಶನ್ಸ್ 2 ಇದೆ. ಸೊ ಟೋಟಲಿ ನಿಮಗೆ ಈ ಲೆಸನ್ನಿಂದ 5 ಮಾರ್ಕ್ಸ್ ಕೇಳ್ತಾನೆ. ಸರ್ ಯಾವ್ದು ಇರ್ಬೋದು ಸರ್ 2 ಮಾರ್ಕ್ಸ್ ಕ್ವಶನ್ 2 ಕೊಟ್ಟಿದ್ದಾನೆ ಅಂದರೆ ನಿಮಗೆ ಪ್ರೂವ್ ದಟ್ ಕ್ವಶನ್ಸ್ ಇದೆ, ಮತ್ತು HCF LCM ಇದೆ. ಈ ಇದು 2 ಮಾರ್ಕ್ಸ್ ಬರ್ಬೋದು, ಮತ್ತು 1 ಮಾರ್ಕ್ಸ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೂಡ ಬರ್ಬೋದು ರಿಯಲ್ ನಂಬರ್ಸಲ್ಲಿ. ಮತ್ತು ಈ ರಿಯಲ್ ನಂಬರ್ಸ್ ಓದುವಾಗ ನಿಮಗೆ 1 ಮಾರ್ಕ್ ಕ್ವಶನ್ನಲ್ಲಿ ಡೆಫಿನೇಷನ್ ಕೂಡ ಕೇಳ್ಬೋದು. ಡಿಫೈನ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ಕೇಳ್ಬೋದು, ಆರ್ ವಾಟ್ ಆರ್ ಕಾಂಪೋಸಿಟ್ ನಂಬರ್ಸ್, ಗಿವ್ ಎನ್ ಎಕ್ಸಾಂಪಲ್ ಅಂತಲೂ ಕೂಡ ಕೇಳ್ಬೋದು. ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ಅ ಕಾಂಪೋಸಿಟ್ ನಂಬರ್ ಅಥವಾ ಪ್ರೈಮ್ ನಂಬರ್ ಅಂತಲೂ ಕೂಡ 1 ಮಾರ್ಕ್ ಕ್ವಶನ್ ಕೇಳ್ಬೋದು. 2 ಮಾರ್ಕ್ಸಲ್ಲಿ ಫೈಂಡ್ ದ HCF ಆ್ಯಂಡ್ LCM ಅಂತಲೂ ಕೂಡ ಕೇಳ್ಬೋದು. ಸೊ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಲೆಸನ್ ಈಸ್ ಪಾಲಿನಾಮಿಯಲ್ಸ್. ಪಾಲಿನಾಮಿಯಲ್ಸಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಎಷ್ಟಿದ್ದಾನೆ ಅಂದರೆ 2 ಕ್ವಶನ್ಸ್ ಕೇಳಿದ್ದಾನೆ. ಸೊ ಒಂದು ಮಲ್ಟಿಪಲ್ ಚಾಯ್ಸ್ ಅಂತೂ ಬಂದೇ ಬರುತ್ತೆ ಪಾಲಿನಾಮಿಯಲ್ಸಲ್ಲಿ. ಝೀರೋಸ್ ಆಫ್ ಪಾಲಿನಾಮಿಯಲ್ ಯಾವುದು ಅಂತ ಕೇಳ್ಬೋದು, ಗ್ರಾಫ್ ಕೊಟ್ಬಿಟ್ಟು ನಿಮಗೆ ಎಷ್ಟು ಝೀರೋಸ್ ಇದೆ ಅಂತಲೂ ಕೇಳ್ಬೋದು, ಮತ್ತು 1 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಆಮೇಲೆ 3 ಮಾರ್ಕ್ಸ್ ಕ್ವಶನ್ ಇದೆ ಪಾಲಿನಾಮಿಯಲ್ಸಲ್ಲಿ. 3 ಮಾರ್ಕ್ಸ್ ಕ್ವಶನ್ ಯಾವ್ದು ಕೇಳ್ಬೋದು ಪಾಲಿನಾಮಿಯಲ್ಸಲ್ಲಿ, ನೀವೇ ಗೆಸ್ ಮಾಡಿ ನೋಡೋಣ. ಝೀರೋಸ್ ಆಫ್ ಪಾಲಿನಾಮಿಯಲ್ ಕೇಳ್ಬೋದು, ಆಲ್ಫಾ ಪ್ಲಸ್ ಬೀಟಾ ಯಾವ ಥರ ಕಂಡುಹಿಡಿಬೇಕು ಮತ್ತು ಅದನ್ನು ವೆರಿಫೈ ಮಾಡುವಂಥದ್ದು 3 ಮಾರ್ಕ್ಸ್ ಕ್ವಶನ್. ನಿಮಗೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಬಿಟ್ಟು ನಿಮಗೆ ಅದರಿಂದ ಫೈಂಡ್ ದ ಆಲ್ಫಾ ಆ್ಯಂಡ್ ಬೀಟಾ ಮತ್ತು ವೆರಿಫೈ ದ ಸಿಚುವೇಷನ್ ಅಂತಲೂ ಕೂಡ ಕೇಳ್ಬೋದು. ನೆಕ್ಸ್ಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ 2 ಕ್ವಶನ್ಸ್ ಇದೆ. ಇದರಲ್ಲೂ ಕೂಡ ಒಂದು ಮಲ್ಟಿಪಲ್ ಚಾಯ್ಸ್ ಕೇಳ್ಬೋದು, ಒಂದು 1 ಮಾರ್ಕ್ಸ್ ಕೇಳ್ಬೋದು, ಒಂದು 2 ಮಾರ್ಕ್ಸ್ ಕ್ವಶನ್ ಕೂಡ ಇದೆ. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ ಯಾವುದು ಗೆಸ್ ಮಾಡ್ಬೋದಾ? 2 ಮಾರ್ಕ್ ಕ್ವಶನು. ಎಸ್, 99% ಎಲಿಮಿನೇಷನ್ ಮೆಥಡ್ ನಿಮಗೆ 2 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾನೆ. ಆ್ಯಂಡ್ 4 ಮಾರ್ಕ್ಸ್ 1 ಕ್ವಶನ್ ಇದೆ. 4 ಮಾರ್ಕ್ಸ್ ಕ್ವಶನ್ ಒಂದು ಪೇರ್ ಆಫ್ ಲೀನಿಯರ್ ಈಕ್ವೇಷನಿಂದ ಅಂದರೆ 99.9% ಅದು ಯಾವುದರಿಂದ ಕೇಳ್ತಾನೆ? ಗ್ರಾಫಿಂದ ಕೇಳ್ತಾನೆ. ದಟ್ ಈಸ್ ಯು ಆರ್ ಗೋಯಿಂಗ್ ಟು ಫೈಂಡ್ ದ ಕೋಆರ್ಡಿನೇಟ್ ಪಾಯಿಂಟ್ಸ್ ಆ್ಯಂಡ್ ಡ್ರಾ ದ ಗ್ರಾಫ್. ಸೊ ಅದನ್ನು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. ಅದು ಪಾಸಿಂಗ್ ಪ್ಯಾಕೇಜಲ್ಲೂ ಕೂಡ ನಾನು ಹೇಳಿದ್ದೀನಿ ವೆರಿ ಇಂಪಾರ್ಟೆಂಟ್ ಅಂತ. ಆಮೇಲೆ ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ 1 ಮಾರ್ಕ್ಸ್ 1 ಕ್ವಶನ್ ಕೇಳಿದ್ದಾನೆ, 2 ಮಾರ್ಕ್ಸ್ 1 ಕ್ವಶನ್ ಇದೆ, ಆಮೇಲೆ 3 ಮಾರ್ಕ್ಸ್ 1 ಕ್ವಶನ್ ಇದೆ. 1 ಮಾರ್ಕ್ಸಲ್ಲಿ ನಿಮಗೆ ಯೂಶ್ವಲಿ ಕೇಳ್ಬೋದು. 3 ಮಾರ್ಕ್ ಕ್ವಶನ್ ಯಾವ ಥರ ಕೇಳ್ಬೋದು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ? ವರ್ಡ್ ಪ್ರಾಬ್ಲಮ್ ಯಾವುದಾದ್ರೂ 3 ಮಾರ್ಕ್ಸ್ ಕ್ವಶನ್ಗೆ ಒಂದು ಕೊಡ್ತಾನೆ. 2 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಫೈಂಡಿಂಗ್ ದ ನೇಚರ್ ಆಫ್ ರೂಟ್ಸ್ ಒಂದು ಪ್ರಾಬ್ಲಮ್ಮು ನಿಮಗೆ ಬರುತ್ತೆ. ನೆಕ್ಸ್ಟ್ ಎಪಿಗೆ ಬಂದಾಗ ನಿಮಗೆ 1 ಮಾರ್ಕ್ ಕ್ವಶನ್ 2 ಟೈಮ್ಸ್ ಕೇಳಿದ್ದಾನೆ. ದಟ್ ಈಸ್ ಒಂದು ಮಲ್ಟಿಪಲ್ ಚಾಯ್ಸಲ್ಲಿ ಬರ್ಬೋದು, ಒಂದು 1 ಮಾರ್ಕ್ಸಲ್ಲಿ ಬರ್ಬೋದು. ಎಪಿಯಲ್ಲಿ ನಿಮ್ಗೆ ಗೊತ್ತಿದೆ, ಫೈಂಡ್ ದ ಇಫ್ ದ nth ಟರ್ಮ್ ಆಫ್ ದ ಪ್ರೋಗ್ರೆಷನ್ ಈಸ್ ದಿಸ್ ಒನ್ ಸೊ ಆ್ಯಂಡ್ ಸೊ ಫೈಂಡ್ ದ 5th ಟರ್ಮ್ ಅಂತ ಕೇಳ್ಬೋದು. ಅಥವಾ SN ಈಸ್ ಈಕ್ವಲ್ ಟು 3n-1 ಅಂತ ಕೇಳಿಬಿಟ್ಟು ಫೈಂಡ್ ದ 5th ಟರ್ಮ್ ಅಂತಲೂ ಕೂಡ ಕೇಳ್ಬೋದು. ಈ ಥರ ಕ್ವಶನ್ 1 ಮಾರ್ಕ್ಸ್ಗೂ ಕೇಳ್ತಾನೆ. ಅಥವಾ ಮತ್ತೆ ಈ ಎ ಪಿ ಯಲ್ಲೇ 1 ಮಾರ್ಕ್ಸ್ಗೂ ಇದೆ, 2 ಮಾರ್ಕ್ಸ್ ಇದೆ,
ಮತ್ತು 4 ಮಾರ್ಕ್ಸ್ ಇದೆ, 3 ಮಾರ್ಕ್ಸ್ ಕ್ವಶನ್ ಇಲ್ಲ. ಓಕೆನಾ. ಸೊ AP ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ನಿಮಗೆ ಬಂದಾಗ ನೋಡಿ, ಓಕೆ ಅಪ್ಲಿಕೇಶನ್ ಲೆವೆಲ್ ಯಾವ್ಯಾವ ಲೆಸನ್ ಇದೆ, 4 ಮಾರ್ಕ್ಸ್ ಕ್ವಶನ್ ಯಾವ್ಯಾವ್ದ್ರಲ್ಲಿ ಇದೆ ಅಂದರೆ ಫಸ್ಟು ನಿಮಗೆ ಇದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸಿಂದ ಒಂದು ಗ್ರಾಫ್ ನೀವು ಆರಾಮಾಗಿ ಅದರಲ್ಲಿ 4 ಮಾರ್ಕ್ಸ್ ಬರುತ್ತೆ. ನೋ ಡೌಟ್ ದಟ್ ಅದರಿಂದ ಮಾರ್ಕ್ಸ್ ಹೋಗುತ್ತೆ ಅಂತ. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್ ಯಾವುದರಿಂದ ಬರುತ್ತೆ ನಿಮಗೆ, AP ಇಂದ ಬರುತ್ತೆ, ದಟ್ ಈಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ನಿಮಗೆ ಇದರಲ್ಲಿ ಪರ್ಫೆಕ್ಟ್ ಆಗಬೇಕು. ಇನ್ನೊಂದು 4 ಮಾರ್ಕ್ಸ್ ಕ್ವಶನ್ ಯಾವುದು ನಿಮಗೆ, ಟ್ರಯಾಂಗಲ್ಸಿಂದ ಯಾವ್ದು ಸರ್ ಬರ್ಬೋದು 4 ಮಾರ್ಕ್ಸ್ ಕ್ವಶನ್ ಅಂದರೆ ನಿಮ್ಗೆ ಗೊತ್ತಿರುವ ಹಾಗೆ AA ಸಿಮಿಲಾರಿಟಿ ಕ್ರೈಟೀರಿಯಾ ಕೇಳ್ಬೋದು ಅಥವಾ BPT ಥಿಯರಮ್ ಕೇಳ್ಬೋದು. 4 ಮಾರ್ಕ್ಸ್ಗೆ ಎರಡರಲ್ಲಿ ಒಂದು ಕೇಳ್ತಾನೆ. ಇನ್ನೊಂದು 4 ಮಾರ್ಕ್ಸ್ ಅಪ್ಲಿಕೇಶನ್ ಲೆವೆಲ್ ಯಾವುದು, ಅಪ್ಲಿಕೇಶನ್ ಟು ಟ್ರಿಗ್ನೋಮೆಟ್ರಿ. ಸೊ ಈಗ ನೀವು ಓದಬೇಕಾಗಿರೋದು 4 ಮಾರ್ಕ್ಸ್, 4 16 ಮಾರ್ಕ್ಸ್ ಎಲ್ಲೂ ಹೋಗಬಾರ್ದು ಅಂದರೆ ಈ 4 + 4 8 ಮಾರ್ಕ್ಸ್ ಅಂತೂ ಬಂದಿರುತ್ತೆ. ಯಾವುದರಲ್ಲಿ, ಥಿಯರಮಲ್ಲಿ ಮತ್ತು ಗ್ರಾಫಲ್ಲಿ ಬಂದಿರುತ್ತೆ. ಇನ್ನು 4 + 4 ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಯಾವುದು, AP ಮತ್ತು ಅಪ್ಲಿಕೇಶನ್ ಟು ಟ್ರಿಗ್ನೋಮೆಟ್ರಿ ಲೆಸನನ್ನು ಕಂಪ್ಲೀಟ್ ಥರೋಲಿ ನೀವು ರೆಡಿ ಆಗಬೇಕು. ನೀವು ಥರೋಲಿ ರೆಡಿ ಆದಾಗ ನಿಮಗೆ ಅದರಲ್ಲಿ 4 + 4 8 ಮಾರ್ಕ್ಸ್ ಸಿಗುತ್ತೆ. ಮತ್ತು ಇನ್ನೊಂದು 5 ಮಾರ್ಕ್ಸ್ ಕ್ವಶನ್ನು ಕೂಡ ಇದೆ, ಅದು ಸರ್ಫೇಸ್ ಏರ್ ಆ್ಯಂಡ್ ವಾಲ್ಯೂಮ್ಸ್. ಯಾವ ಸಲಿನೂ ಕೂಡ ಯಾವ ಇಯರಲ್ಲೂ ಕೂಡ ಅವನು ನಿಮಗೆ ಹೇಳಿರಲಿಲ್ಲ ಅಥವಾ ಅವನು ಈ ಲೆಸನ್ನಿಂದಾನೇ 5 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತೇನೆ ಅಂತ ಹೇಳಿರಲಿಲ್ಲ. ಲಾಸ್ಟ್ ಇಯರ್ಸ್ದು ಪ್ಯಾಟ್ರನ್ನು ನಾವು ತೆಗೆದು ನೋಡಿದಾಗ ಬೇರೆ ಬೇರೆ ಲೆಸನ್ಸಲ್ಲಿ ಬೇರೆ ಬೇರೆ ಮಾರ್ಕ್ಸ್ ಕೊಟ್ಟಿದ್ದಾನೆ. ಬಟ್ ಈ ಸಲ ಅವನು ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾನೆ 5 ಮಾರ್ಕ್ಸ್ ಕ್ವಶನ್ ಅನ್ನೋದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಿಂದಾನೆ ಕೇಳ್ತೀನಿ ಅಂತ 5 ಮಾರ್ಕ್ಸ್ ಕ್ವಶನ್ ಹೇಳಿದ್ದಾನೆ. ಸೊ 5 ಮಾರ್ಕ್ಸ್ ಕ್ವಶನ್ ನೀವು ಮಾರ್ಕ್ಸ್ ಹೋಗಬಾರ್ದು ಅಂದರೆ ನಿಮಗೆ ಮಾಡೆಲ್ ಪೇಪರ್ಸು ಕೂಡ ಬಿಟ್ಟಿದ್ದಾರೆ. 4 ಮಾಡೆಲ್ ಪೇಪರ್ಸಲ್ಲಿ 5 ಮಾರ್ಕ್ಸ್ ಕ್ವಶನ್ನು ಕೂಡ ಕೊಟ್ಟಿದ್ದಾನೆ. ಅಪ್ಲಿಕೇಶನ್ ಲೆವೆಲ್ ಹೇಗೆ ಬರುತ್ತೆ ಅಂತಲೂ ಕೂಡ ಅದರಲ್ಲಿ ಒಂದು ಐಡಿಯಾ ಇದೆ. ಸೊ ಕಂಪ್ಲೀಟಾಗಿ ಯು ಶುಡ್ ಅಟ್ಲೀಸ್ಟ್ ಯು ಶುಡ್ ಸಾಲ್ವ್ 10 different type of problems on surface area and volumes. 10 different type of problem ಅಂದರೆ ಕಾಂಬಿನೇಷನ್ ಆಫ್ ಫಿಗರ್ಸ್ ಆಗಿರಲಿ, ವಾಲ್ಯೂಮ್ ಬೇಸ್ ಮೇಲೆ ಆಗಿರಲಿ, CSA ಆಗಿರಲಿ, TSA, ಫೈಂಡಿಂಗ್ ಔಟ್ ದ ಅಮೌಂಟ್, ಎಷ್ಟು ಅಮೌಂಟ್ ಇಸ್ ರಿಕ್ವೈರ್ಡ್ ಟು ಪೇಂಟ್ ದಟ್ ಸಾಲಿಡ್ ಅಥವಾ ಮೇಕ್ ದಟ್ ಟಾಯ್. ಈ ಥರದ್ದು ಕ್ವಶನ್ಸನ್ನು ನೀವೇನಾಗಬೇಕು ಅಂತ ಥರೋಲಿ ಪ್ರಾಕ್ಟೀಸ್ ಮಾಡಿ 5 ಮಾರ್ಕ್ಸ್ ಕ್ವಶನಲ್ಲಿ ಪರ್ಫೆಕ್ಟ್ ಆಗಬೇಕು. ಸೊ ನೆಕ್ಸ್ಟ್ ನಾನು ಹೇಳ್ತಾ ಇದ್ದೆ ಟ್ರಯಾಂಗಲ್ಸಲ್ಲಿ 2 ಮಾರ್ಕ್ಸ್ 2 ಕ್ವಶನ್ಸ್ ಇದೆ 1 ಮಾರ್ಕ್ಸ್ಗೆ. ಆಮೇಲೆ 3 ಮಾರ್ಕ್ಸ್ 1 ಕ್ವಶನ್ ಇದೆ, 4 ಮಾರ್ಕ್ಸ್ 1 ಕ್ವಶನ್ ಇದೆ. ಆ್ಯಂಡ್ ಇದರಲ್ಲಿ ನೋಡಿ ಒಂದು ಪ್ರೂವ್ ದಟ್ ಮೇಲೆ ಒಂದು ಕ್ವಶನ್ ಕೇಳ್ತಾನೆ. ನೀವು ಜಸ್ಟ್ ಟ್ರಯಾಂಗಲ್ಸ್ ಲೆಸನ್ ಅಂದಿದ ತಕ್ಷಣವೇ ಜಸ್ಟ್ ನಾನು ಥಿಯರಮ್ ಓದ್ಕೋತೀನಿ ಅಂದರೆ ಸಾಲಲ್ಲ. ನೋಡಿ, ಟ್ರಯಾಂಗಲ್ಸ್ ಲೆಸನ್ನಲ್ಲಿ ಇನ್ಕ್ಲೂಡಿಂಗ್ ಥಿಯರಮ್ ಯು ಶುಡ್ ಆಲ್ಸೋ ಬಿ ಪರ್ಫೆಕ್ಟ್ ಆನ್ ಒಂದು ಪ್ರೂವ್ ದಟ್ ಕ್ವಶನ್ ಟ್ರಯಾಂಗಲ್ಸಿಂದನೂ ಥಿಯರಮ್ ಬೇಸಿಸ್ ಮೇಲೆ ಒಂದು ಕೇಳ್ತಾನೆ. ಸೊ ಜಸ್ಟ್ 2 ಥಿಯರಮ್ಸ್ ಇರೋದ್ರಿಂದ 2 ಥಿಯರಮ್ಸ್ದು ಕಾನ್ಸೆಪ್ಟ್ ನೆನ್ಪಿಟ್ಕೊಂಡ್ರೆ ಸಾಕು. ಯಾವುದಾದ್ರೂ ಒಂದು ಪ್ರೂವ್ ದಟ್ ಕ್ವಶನ್ ಕೇಳಿ ನೀವು ಆರಾಮಾಗಿ ಅದನ್ನು ಪ್ರೂವ್ ಮಾಡಿ ಈಸಿಯಾಗಿ ಮಾಡ್ಬೋದು. ಅದನ್ನು ಹೇಗೆ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸರ್ಕಲ್ಸ್ ಲೆಸನ್ಸಲ್ಲಿ 2 ಮಾರ್ಕ್ಸ್ ಕ್ವಶನ್ ಒಂದಿದೆ, 3 ಮಾರ್ಕ್ಸ್ ಕ್ವಶನ್ ಒಂದಿದೆ. 3 ಮಾರ್ಕ್ಸ್ ಕ್ವಶನ್ ಯಾವುದಿರ್ಬೋದು ಸರ್ ಸರ್ಕಲ್ ಲೆಸನ್ಸಲ್ಲಿ ಅಂದರೆ ಎನಿ ಗೆಸಸ್? ಎಸ್, ನೀವು ಎಲ್ಲ ಓದಿರ್ತೀರಾ. ದಟ್ ಈಸ್ ದ ಲೆಂತ್ ಆಫ್ ಅ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಆಗಿರಲಿ ಅಥವಾ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರಲಿ. ಈ 2 ಥಿಯರಮ್ಸನ್ನು ನೀವು ಪರ್ಫೆಕ್ಟ್ ಆದರೆ ನಿಮಗೆ ಯಾವುದಾದ್ರೂ ಒಂದು 3 ಮಾರ್ಕ್ಸ್ ಕೇಳ್ತಾನೆ ಅಥವಾ 2 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾನೆ ಇದರಲ್ಲಿ ಪರ್ಫೆಕ್ಟ್ ಆಗಿ. ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮೆಟ್ರಿಯಿಂದ 1 ಮಾರ್ಕ್ಸ್ ಒಂದಿದೆ, ಆಮೇಲೆ 2 ಮಾರ್ಕ್ಸ್ ಒಂದಿದೆ, 3 ಮಾರ್ಕ್ಸ್ ಒಂದಿದೆ. ಕೋಆರ್ಡಿನೇಟ್ ಜಾಮೆಟ್ರಿಯಿಂದ 1 ಮಾರ್ಕ್ಸ್ ಹೇಗೆ, ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಆಗಿರ್ಬೋದು, ಡಿಸ್ಟೆನ್ಸ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ. 3 ಮಾರ್ಕ್ಸ್ 2 ಮಾರ್ಕ್ಸ್ ಮತ್ತು 1 ಮಾರ್ಕ್ಸ್ ಕ್ವಶನಲ್ಲಿ ಈ ಟೈಪಲ್ಲೇ ಕ್ವಶನ್ಗಳಿರುತ್ತೆ. 1 ಮಾರ್ಕ್ಸ್ ಕೇಳಿದ್ರೆ ಫಾರ್ಮುಲಾ ಕೇಳ್ತಾನೆ ಅಥವಾ ನಿಮಗೆ ಯಾವುದು ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕೇಳ್ತಾನೆ. 2-3 ಮಾರ್ಕ್ಸ್ದು ಈಸಿ ಇದೆ. ಬಟ್ ಇಲ್ಲಿ ನೆಗೆಟಿವ್ ಸೈನ್ ಪಾಸಿಟಿವ್ ಸೈನನ್ನು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಬರೋಂಥದ್ದು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಯಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ 1 ಮಾರ್ಕ್ಸ್ ಕ್ವಶನ್ ಒಂದು ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾನೆ ಅಥವಾ ಡೈರೆಕ್ಟ್ 1 ಮಾರ್ಕ್ ಕ್ವಶನ್ ಸಾಲ್ವ್ ಮಾಡೋದ್ರಲ್ಲಿ ಕೇಳ್ತಾನೆ. ಫೈಂಡ್ ಔಟ್ ದ ಟೀಟಾ ಅಥವಾ ಯಾವುದು ಆ್ಯಂಗಲ್ ಅಂತ ಕೇಳ್ಬೋದು. ಆಮೇಲೆ 2 ಮಾರ್ಕ್ಸ್ ಕ್ವಶನ್ 1 ಕ್ವಶನ್ ಇದೆ, 3 ಮಾರ್ಕ್ಸ್ ಕ್ವಶನ್ 1 ಇದೆ. 3 ಮಾರ್ಕ್ಸ್ ಕ್ವಶನ್ ಯಾವುದಿರ್ಬೋದು ಸರ್, ಪ್ರೂವ್ ದಟ್. ಯಾವುದಾದ್ರೂ ಒಂದು ಪ್ರೂವ್ ದಟ್ ಅಂತೂ ಪಕ್ಕ ಕೊಡ್ತಾನೆ ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಒಂದು ಕ್ವಶನ್ ಕೇಳ್ತಾನೆ. ನೆಕ್ಸ್ಟ್ ಸಮ್ ಅಪ್ಲಿಕೇಶನ್ಸ್ ಟ್ರಿಗ್ನೋಮೆಟ್ರಿಯಿಂದ ಡೈರೆಕ್ಟಾಗಿ 4 ಮಾರ್ಕ್ಸ್ 1 ಕ್ವಶನ್ ಅಷ್ಟೇ ಇರೋದ್ರಿಂದ ಸೊ 4 ಮಾರ್ಕ್ಸ್ ಕ್ವಶನನ್ನು ನೀವು ಪ್ರಾಕ್ಟೀಸ್ ಮಾಡಿ. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಿಂದ ನಾನು ಆಲ್ರೆಡಿ ಹೇಳಿದೆ 5 ಮಾರ್ಕ್ಸ್ ಒಂದಿದೆ. ಆ್ಯಂಡ್ 1 ಮಾರ್ಕ್ಸಲ್ಲಿ 2 ಕ್ವಶನ್ಸ್ ಕೇಳ್ತಾನೆ. ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ಫಾರ್ಮುಲಾ ಅಂತೂ ಪಕ್ಕ, ಎಲ್ಲ ಫಾರ್ಮುಲಾಸಲ್ಲಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲಿ ಒಂದು ಫಾರ್ಮುಲಾ ಅಂತೂ ಗ್ಯಾರಂಟಿ ಕೇಳ್ತಾನೆ. ಸೊ ಪರ್ಫೆಕ್ಟು ಆಗಿ. ನೆಕ್ಸ್ಟ್
ಏರಿಯಾ ರಿಲೇಟೆಡ್ ಟು ಸರ್ಕಲ್ಸಿಂದ ಸರ್ಕಲ್ಸಿಂದ 3 ಮಾರ್ಕ್ಸಿಂದ ಒಂದು ಕ್ವಶನ್ ಇದೆ ನೋಡಿ. 3 ಮಾರ್ಕ್ಸಿಂದ ಒಂದು ಕ್ವಶನ್ ಅಂದರೆ ನಿಮ್ಗೆ ಗೊತ್ತು, ಏರಿಯಾ ಆಫ್ ಅ ಸೆಕ್ಟರ್ ಆಗಿರಲಿ, ಲೆಂತ್ ಆಫ್ ಅ ಕಾರ್ಡ್ ಆಗಿರಲಿ, ಅದನ್ನು ನೀವು ಓದ್ಕೊಂಡ್ರೆ ಬರುತ್ತೆ. ಆಮೇಲೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಅದೇ 1 ಮಾರ್ಕ್ಸ್ ಒಂದು ಕ್ವಶನ್ ಇದೆ, 3 ಫಾರ್ಮುಲಾಸ್ ಇದೆ, ಆಮೇಲೆ ಎಂಪೆರಿಕಲ್ ಫಾರ್ಮುಲಾ ಒಂದಿದೆ. ಇಷ್ಟು ಫಾರ್ಮುಲಾಸ್ ನೆನ್ಪಿಟ್ಕೊಂಡು ಇದರಲ್ಲಿರುವಂಥದ್ದು ಯಾವುದು ಎಫ್ ಅಂದರೆ ಏನು, ಸಿ ಎಫ್ ಅಂದರೆ ಏನು, ಎನ್ ಅಂದರೆ ಏನು ಅಂತ ನಿಮಗೆ ಗೊತ್ತಿದ್ರೆ ಸಾಕು, ನೀವು ಆರಾಮಾಗಿ 1 ಮಾರ್ಕ್ಸ್ ಕ್ವಶನ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಅಟೆಂಡ್ ಮಾಡ್ತೀರಾ. ಆಮೇಲೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಒಂದಿದೆ, ಮೀನ್, ಮೀಡಿಯನ್, ಮೋಡ್. ಈ 3ರಲ್ಲಿ ಒಂದಂತೂ ಪಕ್ಕ 6 ಕ್ವಶನ್ ಇದ್ದೇ ಇರುತ್ತೆ. ಸೊ ನೀವು ಈ 3ರಲ್ಲಿ 2 ಕಲ್ತಿದ್ರೆ ಸಾಕು, ಮೀನ್ ಅಥವಾ ಮೋಡ್ ಅಥವಾ ಮೀಡಿಯನ್ ಅಥವಾ ಮೀನ್, ಈ ಥರ 2 ಕಾಂಬಿನೇಷನ್ ಓದಿದರೆ ನೀವು ಆರಾಮಾಗಿ 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಇಸ್ ಪ್ರೊಬ್ಯಾಬಿಲಿಟಿಯಲ್ಲಿ 1 ಮಾರ್ಕ್ಸ್ ಕ್ವಶನ್ ಒಂದಿದೆ, 3 ಮಾರ್ಕ್ಸ್ ಕ್ವಶನ್ ಒಂದಿದೆ. 1 ಮಾರ್ಕ್ಸ್ ಕ್ವಶನ್ ಮಲ್ಟಿಪಲ್ ಚಾಯ್ಸಲ್ಲಿ ಅಥವಾ 1 ಮಾರ್ಕ್ಸ್ ಕ್ವಶನ್ ಡೈರೆಕ್ಟ್ ಕೇಳ್ಬೋದು. ಆಮೇಲೆ 3 ಮಾರ್ಕ್ಸ್ 1 ಕ್ವಶನ್ ಫೈಂಡ್ ದ ಪ್ರೊಬ್ಯಾಬಿಲಿಟಿ ಅಂತ ಸಬ್ ಕ್ವಶನ್ ಎ ಬಿ ಅಂತ ಕೇಳ್ತಾನೆ. ಕಂಡೀಷನ್ಸ್ ನೀವು ಮಾಡಲ್ ಪೇಪರ್ಸ್ ರೆಫರ್ ಮಾಡಿದ್ರೆ ಯಾವ ಥರ ಕ್ವಶನ್ ಬರುತ್ತೆ ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ಟೋಟಲಿ ನಿಮಗೆ 1 ಮಾರ್ಕ್ಸ್ ಕ್ವಶನಲ್ಲಿ 1 ಮಾರ್ಕ್ಸ್ 8 + 8 16 ಮಾರ್ಕ್ಸ್, 16 ಕ್ವಶನ್ಸ್ ಇರುತ್ತೆ. 8 ಕ್ವಶನ್ಸ್ ನಿಮಗೆ 2 ಮಾರ್ಕ್ಸ್ ಇರುತ್ತೆ, 9 ಕ್ವಶನ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 4 ಕ್ವಶನ್ಸ್ 4 ಮಾರ್ಕ್ಸ್ ಇರುತ್ತೆ, 1 ಕ್ವಶನ್ 5 ಮಾರ್ಕ್ಸ್ ಇರುತ್ತೆ. ಟೋಟಲ್ 38 ಕ್ವಶನ್ಸ್ ಇರುತ್ತೆ. 38 ಕ್ವಶನ್ಸು 80 ಮಾರ್ಕ್ಸ್ಗಿರುತ್ತೆ. ಸೊ ಟೋಟಲ್ ಆಗಿ ನಿಮಗೆ ನೀವು ಈ ಬ್ಲೂ ಪ್ರಿಂಟನ್ನು ನೋಡಿದ್ರೆ ಯಾವ ಲೆಸನ್ಗೆ ತುಂಬ ಜಾಸ್ತಿ ಹೈಯೆಸ್ಟ್ ಮಾರ್ಕ್ಸ್ ಈ ಸಲ ಅಲಾಟ್ ಮಾಡಿದ್ದಾನೆ ಅಂದರೆ ಅದು 9 ಮಾರ್ಕ್ಸ್ ಅಲಾಟ್ ಮಾಡಿರೋಂಥದ್ದು ಟ್ರಯಾಂಗಲ್ಸ್ ಲೆಸನ್ನು. 8 ಮಾರ್ಕ್ಸ್ ಅಸೈನ್ ಮಾಡಿರೋದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸು. ಸೊ ಈ ಥರ ಈ ಲೆಸನ್ಸನ್ನು ನೀವು ಕಂಪ್ಲೀಟಾಗಿ ಥರೋವಾಗಿ ಪ್ರಾಕ್ಟೀಸ್ ಮಾಡಿ ಓದಿ. ಆಮೇಲೆ ನಾನು ಬಿಟ್ಟಿರೋಂಥದ್ದು ಲಾಸ್ಟ್ ಇಯರು ಕೂಡ ನಾನು ಅಪ್ಲೋಡ್ ಮಾಡಿರೋಂಥದ್ದು ತುಂಬ ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜಸ್ಸು ಕೂಡ ನನ್ನ ವೀಡಿಯೋಸ್ ಆಲ್ರೆಡಿ ಇದೆ. ಅದನ್ನು ಹೋಗಿ ನೋಡಿ, ಈಗಲೇ ಕಲೀರಿ. ನೋಡಿ, ವೀಡಿಯೋಸ್ ನೋಡಬೇಕಾಗಿರೋಂಥದ್ದು ಟೈಮು ಸದ್ಯಕ್ಕೆ ಈಗ. ಎಕ್ಸಾಮ್ ಹತ್ತಿರ ಬಂದಿದ್ದ ತಕ್ಷಣ ನೀವು ಫೋನ್ ಇಟ್ಕೊಂಡು ವೀಡಿಯೋ ನೋಡ್ಕೊಂಡು ಕೂತಿದ್ರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಈಗ ಇರೋಂಥದ್ದು ಗ್ಯಾಪಲ್ಲಿ ಫ್ರೀ ಟೈಮಲ್ಲಿ ನಿಮಗೆ ಸಾಧ್ಯವಾದಷ್ಟು ನೀವು ಪ್ರಾಕ್ಟೀಸ್ ಮಾಡಿ. ಡೌಟ್ಸ್ ಇದ್ದರೆ ನಿಮ್ಮ ಟೀಚರ್ಸ್ನ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಈ ಬ್ಲೂ ಪ್ರಿಂಟ್ ಪ್ರಕಾರ ನಿಮ್ಮ ಸ್ಟ್ರಾಟಜಿ ಮಾಡಿಕೊಂಡು ಓದ್ಕೊಂಡೋಗಿ ಲೆಸನ್ ವೈಸ್, ನನಗೆ ಈ ಲೆಸನ್ ಆಯಿತಾ, ಓಕೆ ಟಿಕ್ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಲೆಸನ್ಗೆ ಹೋಗಿ, ಈ ಲೆಸನಲ್ಲಿ ಈ ಮಾರ್ಕ್ಸ್ದು ನನಗೆ ಬರುತ್ತೆ ಅಂತ ಟಿಕ್ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಲೆಸನ್ಗೆ ಹೋಗಿ, ಈ ಥರ ಸ್ಟ್ರಾಟಜಿ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ನೀವು ಲೆಸನ್ ವೈಸ್ ಓದಿದ್ರೆ ಮಾತ್ರ ನೀವು ಮ್ಯಾಥಮೆಟಿಕ್ಸಲ್ಲಿ ಅಥವಾ ಬೇರೆ ಸಬ್ಜೆಕ್ಟ್ಸಲ್ಲಿ ಸ್ಕೋರ್ ಮಾಡ್ಬೋದು. ಹೊರತು ನೀವೆಲ್ಲ ಟೆಕ್ಸ್ಟ್ ಬುಕ್ ಎತ್ಕೊಂಡು ಕ್ಲಾಸ್ ವರ್ಕ್ ಎತ್ಕೊಂಡು ನಾನು ಎಲ್ಲ ಓದ್ಬಿಡ್ತೀನಿ ಅಂತ ಮಧ್ಯದಲ್ಲಿ ಪೇಜಸ್ ತಿರುಗಿಸಿ ನೀವು ಓದಿದ್ರೆ ಯಾವುದೇ ಕಾರಣಕ್ಕೂ ನೀವು ಸ್ಕೋರ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಓದೋದು ಯಾವ ಥರ ಇರಬೇಕು ಅಂದರೆ ಒಂದು ಸಿಸ್ಟಮೆಟಿಕ್ ವೇಯಲ್ಲಿ ಇರಬೇಕು, ಒಂದು ಪ್ರಾಕ್ಟಿಕಲ್ ವೇಯಲ್ಲಿ ಇರಬೇಕು. ಮತ್ತು ಅದೇ ರೀತಿಯಲ್ಲಿ ವಾರಕ್ಕೆ ಒಂದ್ಸಲಿ ಅದರದ್ದು ಅಪ್ಡೇಟ್ಸು ಮತ್ತು ಅದರದ್ದು ರಿವ್ಯೂ ಕೂಡ ನೀವೇ ಸ್ವಂತ ಮಾಡ್ಕೋಬೇಕು. ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಬೇರೆ ರೀತಿಯಲ್ಲಿ ಯಾವುದಾದ್ರೂ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ. ಖಂಡಿತ ನಿಮಗೋಸ್ಕರ ನಾನು ಸದಾ ಇಲ್ಲೇ ಇದ್ದೀನಿ. ನಿಮಗೋಸ್ಕರ ಯಾವುದಾದ್ರೂ ವಿಡಿಯೋ ಬೇಕು ಅಂದರೆ, ಯಾವುದಾದ್ರೂ ಟಾಪಿಕ್ ಮೇಲೆ ಪರ್ಟಿಕ್ಯುಲರಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋಲಿ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.